ಈಗ ಕನ್ನಡ ಮೋಜು 360ಯಲ್ಲಿ ಕ್ವಿಕ್ ಬಿಟ್ ಸುತ್ತು ವೈಷ್ಣವಿ ಅವರೊಂದಿಗೆ ನಿಮ್ಮ ಸ್ಟ್ರೆಂತ್ ಮತ್ತು ವೀಕ್ನೆಸ್. ನನ್ನ ಸ್ಟ್ರೆಂತ್ ನನ್ನ ಇಂಡಿಪೆಂಡೆನ್ಸ್ ಇರಬಹುದು ಅಥವಾ ನನ್ನ ಮೇಲೆ ನನಗಿರೋ ಕಾನ್ಫಿಡೆನ್ಸ್ ಇರಬಹುದು. ವೀಕ್ನೆಸ್ ಕೂಡ ಅದೇ, ನಾನು ತುಂಬ ಸ್ಟ್ರಾಂಗ್ ಆಗಿರೋಕ್ಕೆ ಹೋಗ್ತೀನಿ. ಒಂದೊಂದ್ಸಲ ಐ ಲೂಸ್ ಮೈಸೆಲ್ಫ್ ಅಂತ ಹೇಳಬೇಕು. ಒಬ್ಬರೇ ಇಂಡಿಪೆಂಡೆಂಟ್ ಆಗಿದ್ದಾಗ ಸಮ್ಟೈಮ್ಸ್ ಯಾರೂ ಸಪೋರ್ಟ್ ತೊಗೋಬೇಕಂದ್ರೂ ತೊಗೊಳಕ್ಕಾಗಲ್ಲ, ಆ ಸಿಚುವೇಶನ್ ಇರುತ್ತೆ. ಬಟ್ ದ್ಯಾಟ್ ಈಸ್ ಮೈ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಬೋತ್. ಓಕೆ, ನಿಮ್ಮಲ್ಲಿ ನಿಮಗೆ ಇಷ್ಟ ಆಗದೇ ಇರೋ ಗುಣ? ಸಡನ್ನಾಗಿ ಕೋಪ ಬರುತ್ತೆ ನನಗೆ. ಇವಂದು ಅದು ಇಂಟೆನ್ಷನ್ ಏನೂ ಇಲ್ಲದೇ ಇದ್ದರೂ, ಕೋಪದಲ್ಲಿ ಒಳಗಡೆ ಏನೂ ಇಂಟೆನ್ಷನ್ ಅಥವಾ ದ್ವೇಷ ಇಲ್ಲದೇ ಇದ್ದರೂ ಸಡನ್ನಾಗಿ ಅಂತ ನಂಗೆ ಕೋಪ ಬರುತ್ತೆ. ನಾನು ಎಷ್ಟು ಕಂಟ್ರೋಲ್ ಮಾಡಿದ್ರೂ ಆಗೋದಿಲ್ಲ. ದಟ್ಸ್ ರಿಯಲಿ ವೆರಿ ಬ್ಯಾಡ್ ವಿತ್ ಮೀ. ಓಕೆ, ಸೊ ಈಗಲೂ ನಿಮ್ಮ ಮನಸ್ಸಲ್ಲಿ ಉಳಿದಿರೋ ಬಾಲ್ಯದ ನೆನಪು? ತುಂಬ ಇದೆ. ಅದರಲ್ಲಿ ನಾನು ತುಂಬ ಫೇವ್ರೆಟ್ ಅಂದರೆ, ಇವನ್ ನಾನು ಎಲ್ರಿಗೂ ಹೇಳೋವಂಥ ಕತೆ ಏನಂದರೆ, ಇಟ್ ಸೌಂಡ್ ಸಿಲಿ ಫಾರ್ ಯು ಗೈಸ್, ಬಟ್ ನನಗೆ ಆವಾಗ ಐ ಫೆಲ್ ದಟ್ ಲವ್ ಅಂತ ಹೇಳಬೇಕು. ನಮ್ಮ ಅಮ್ಮ ಕೆಲಸಕ್ಕೆ ಹೋಗಿದ್ರು, ನಾನು ಐ ವಾಸ್ UKG ಆರ್ ಸಮಥಿಂಗ್. UKG ಅಂದರೆ ಎಷ್ಟು ವರ್ಷ, 4 ವರ್ಷದ ಮಗು ಏನೋ, ಸೋಫಾ ಮೇಲೆ ಮಲಗಿದ್ದೆ. ಮಲಗಿ 7 ವರ್ಷದಲ್ಲಿ ನಮ್ಮ ಅಜ್ಜಿ ನನಗಿಷ್ಟ ಅಂದ್ಬಿಟ್ಟು ರವೆ ಮೊಸರ್ದು ಒಂದು ವಡೆ ಮಾಡ್ತಾರೆ ನಮ್ಮ ಮನೆ ಕಡೆ. ಸೊ ಅದನ್ನು ಮಾಡಿ ಎಪ್ಸಿ ತಿನ್ನಿಸಿ ಮತ್ತೆ ಮಲಗಿಸಿದ್ರು. ನನಗಿಷ್ಟ ಅಂದ್ಬಿಟ್ಟು ಅದು ಮಾಡಿದರು. ಐ ಫೆಲ್ಟ್ ಸೋ ಮಚ್ ಆಫ್ ಲವ್ ಇನ್ ದ್ಯಾಟ್ ಸಿಚುಯೇಷನ್. ಸೊ ಅದು ನನಗೆ ಅದಾದಮೇಲೆ ಎಷ್ಟೇ ಆ್ಯಕ್ಟ್ ಆಗಿದ್ರು, ದ್ಯಾಟ್ ಫಸ್ಟ್ ಫೀಲಿಂಗ್ ಆಫ್ ಲವ್ ಇಸ್ ಡಿಫ್ರೆಂಟ್ ಫಾರ್ ಮೀ. ಸೊ ಅದು ನಾನು ಈಗಲೂ ತುಂಬ ಚೆರಿಷ್ ಮಾಡ್ತೀನಿ ಆ ಮೂಮೆಂಟ್ನ. ಹಾಂ, ಸ್ವೀಟ್. ಓಕೆ, ಕ್ಯಾಮ್ರಾ ಎದುರಿಸಿದಂಥ ಮೊದಲ ಶಾಟ್ ನೆನಪಿದೆಯಾ? ನೆನಪಿದೆ. ಮಿಥುನ ರಾಶಿಗೇನೆ ಕ್ಯಾಮ್ರಾ ಮುಂದೆ ನಿಂತಿದ್ದೆ. ಫಸ್ಟ್ ನನಗೊಂದು ಡೈಲಾಗ್ ಕೊಟ್ಟಿದ್ರು, ಲುಕ್ ಟೆಸ್ಟ್ ಅಂತ. ಅವಾಗ ನಾನು ಸೆಲೆಕ್ಟ್ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅದೊಂದು ಶಾರ್ಟ್ ಇತ್ತು. ಐ ಸ್ಟಿಲ್ ರಿಮೆಂಬರ್ ಒಂದು ಬ್ಲೂ ಕಲರ್ ಟಾಪು, ಒಂದು ಲೆಗ್ಗಿನ್, ವೈಟ್ ಲೆಗ್ಗಿನ್, ದಟ್ ಒಂದು ಗಂಟು ಹಾಕಿಸ್ಬಿಟ್ಟು ನನಗೊಂದು ಡೈಲಾಗ್ ಕೊಟ್ಟಿದ್ರು, ಇಷ್ಟದ್ದೇ ಡೈಲಾಗು ವಿತ್ ಮೈ ಕ್ಯಾರೆಕ್ಟರ್ ಇಂಟ್ರಡಕ್ಷನ್. ನಾನು ರಾಶಿ ಹಾಗೆ ಹೀಗೆ ಅಂತ, ನನ್ನ ಆಟೋ ಹೆಸರು ಅಪ್ಪಿ ಅಂತ ಒಂದು ಡೈಲಾಗ್ ಇತ್ತು. ಸೊ ಐ ಸ್ಟಿಲ್ ರಿಮೆಂಬರ್ ದಟ್ ಶಾರ್ಟ್. ಎಸ್. ಸೊ ಫಸ್ಟ್ ಸೆಲೆಬ್ರಿಟಿ ಕ್ರಶ್? ದಟ್ಸ್ ಆ್ಯಕ್ಚುಲಿ ಸುದೀಪ್ ಸರ್. ನನಗೆ ಯಾವುದು ರನ್ನ ಮೂವಿ ಮಾಡಬೇಕಾದ್ರೂ ನಾನು 5th ಸ್ಟ್ಯಾಂಡರ್ಡೋ 6th ಸ್ಟ್ಯಾಂಡರ್ಡೋ ಇದ್ದೆ. ಆವಾಗ ನನಗೆ ಫುಲ್ ಕ್ರಶ್ ಆಗೋಗ್ಬಿಟ್ಟಿತ್ತು. ಓಕೆ, ಸೊ ಫೇವ್ರೇಟ್ ಔಟ್ಫಿಟ್? ಫೇವ್ರೇಟ್ ಔಟ್ಫಿಟ್ ಸ್ಯಾರಿ, ಎನಿ ಡೇ ಎನಿ ಟೈಮ್ ಸ್ಯಾರಿ. ಓಕೆ, ಸೊ ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್? ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್, ಒಂದು ಫ್ಯಾನ್ ಮೂಮೆಂಟ್ ಐ ಸ್ಟಿಲ್ ರಿಮೆಂಬರ್. ಯಾರೋ ಬಂದು ನನ್ನ ಹತ್ರ ಒಂದು ಹುಡುಗ, ನಾನೀಗೇನು ಕನ್ನಡ ಮಿಥುನ ರಾಶಿ ಮಾಡ್ತಿದ್ದೆ ಅವಾಗ, ಮೇಡಮ್ ನಿಮ್ಮ ದೊಡ್ಡ ಫ್ಯಾನು ಅಂದ್ಬಿಟ್ಟು ಶರ್ಟೆಲ್ಲ ಹೊಚ್ಬಿಟ್ಟು ನಿಮ್ಮದು ಇದು ಹಾಕಿ, ಏನು ಆಟೋಗ್ರಾಫ್ ಹಾಕಿ ಅಂದಿದ್ರು. ನನ್ನ ಜನ್ರೇಷನ್ಗೆಲ್ಲ ಆಟೋಗ್ರಾಫ್ ಹೊಟ್ಟೋಗ್ಬಿಟ್ಟಿತ್ತು, ಎಲ್ಲ ಸೆಲ್ಫೀಸ್ ಜನ್ರೇಷನ್ ಬಂದುಬಿಟ್ಟಿತ್ತು. ಆಟೋಗ್ರಾಫ್ ಅದು ಎದೆ ಮೇಲೆ ನಾನು ಅಯ್ಯಯ್ಯೋ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನನ್ನ ಫ್ರೆಂಡ್ಸ್ ಇದ್ದರು ಅವಾಗ, ನನ್ನ ಕಾಲೇಜ್ ಫ್ರೆಂಡ್ಸ್ ಜೊತೆ ಎಲ್ಲ ಔಟಿಂಗ್ ಹೋಗಿದ್ದೆ ಅನಿಸುತ್ತೆ. ಅಯ್ಯಯ್ಯೋ ಅಂತ ಅಂದ್ಕೊಂಡೆ. ಆಮೇಲೆ ಇಲ್ಲ ಕೈಗೆ ಹಾಕ್ತೀನಿ, ಓಕೆ ಹಾಕಿಬಿಟ್ಟು ಇದು ನಾನು ಹಚ್ಚೆ ಹಾಕಿಸ್ಕೋತೀನಿ ಅಂತೆಲ್ಲ ಅಂದಿದ್ರು. ನಾನು ರಾಮ ಹಾಗೆಲ್ಲ ಮಾಡಬೇಡಿ ನೀವು, ಆಮೇಲೆ ಮದುವೆ ಆಗಿ ಯಾವುದಾದ್ರೂ ಹುಡುಗಿ ಸಿಕ್ಕಿ ಯಾವಳ್ದಿದು ಸಿಗ್ನೇಚರ್ ಅಂತೆಲ್ಲ ಕೇಳಿ ಆ ಹುಡುಗಿ ನನ್ನನ್ನು ಬೈಕೊಂಡು ಯಾಕಿಂತವೆಲ್ಲ, ಡೋಂಟ್ ಹರ್ಟ್ ಯುವರ್ ಸೆಲ್ಫ್, ನಿಮ್ಗೆ ಬೇಕಿದ್ರೆ ಪೇಪರಲ್ಲಿ ಮಾಡಿಕೊಡ್ತೀನಿ, ಇಲ್ಲಾಂದರೆ ಟೇಕ್ ಬೇಕಲ್ಲ, ಇಷ್ಟೆಲ್ಲ ಆಕ್ವರ್ಡ್ ಎಲ್ಲ ಮಾಡಬೇಡಿ ನನಗೆ ಎಂದು. ಅಷ್ಟೇ ರಿಮೆಂಬರ್ ದಟ್ ವಾಸ್. ಓಕೆ, ಆಮೇಲೆ ಪಿಕ್ ತಗೊಂಡು ಹೊರಟ್ರೆ? ಇಲ್ಲ, ತುಂಬ ಹಠ ಮಾಡಿದ್ರು. ನಾನು ಆಮೇಲೆ ಇಲ್ಲ ಯು ಶುಡ್ ರಿಮೂವ್ ಅಂದ್ಬಿಟ್ಟು ರಿಮೂವ್ ಮಾಡಿಸ್ಬಿಟ್ಟು ಹಾಗೆ ಕಳಿಸ್ದೆ ನಾನು. ಆಮೇಲೆ ಫುಲ್ಲು ಬೈದು ಕಳಿಸ್ದೆ ಅವ್ರಿಗೆ. ಬಟ್ ಆ್ಯಕ್ಚುಲಿ ಗುಡ್ ನೀವು ಅದನ್ನು ಹೇಳಿದ್ದು, ಬಿಕಾಸ್ ಅಟ್ಲೀಸ್ಟ್ ಬೇರೆ ಫ್ಯಾನ್ಸ್ ಆದರೂ ಅರ್ಥ ಮಾಡ್ಕೊತಾರೆ. ಓಕೆ, ಲೆಟ್ ಮಿ ಟೇಕ್ ಅ ಸೆಲ್ಫಿ ಆರ್ ಅಟ್ಲೀಸ್ಟ್ ಎನ್ ಆಟೋಗ್ರಾಫ್ ಅಂತ ಹೇಳಿ. ಅಚ್ಚಿಲ್ಲ, ದಟ್ಸ್ ಎಕ್ಸ್ಟ್ರೀಮ್. ಹೌದು, ನಿಜ. ಸೊ ಮೋಸ್ಟ್ ಮೆಮೊರೇಬಲ್ ಸೆಲ್ಫಿ ಆಫ್ ಮೈನ್ ಆರ್ ಯು ವಿತ್ ಎನಿಬಡಿ ಎಲ್ಸ್, ನೀವು ಇಷ್ಟಪಡುವಂಥವ್ರು ಅಥವಾ ಎನಿ ಆ್ಯಕ್ಟರ್ ಆ್ಯಕ್ಟ್ರೆಸ್ ಅಥವಾ ನಿಮ್ಮ ಫ್ಯಾನ್ ಮೂಮೆಂಟ್ ಯಾವುದಾದ್ರೂ ಆಗಿರುವಾಗ? ಮೋಸ್ಟ್ ಮೆಮೊರೇಬಲ್ ಸೆಲ್ಫಿ ನನಗೆ ಸೆಲ್ಫಿ ಅನ್ನೋಕ್ಕಿಂತ ಫೋಟೋ. ನಮ್ಮ ಅಕ್ಕನ ಮಗ ಹುಟ್ಟಿದ್ದ, ನಾನು ಮಿಥುನ ರಾಶಿ ಮಾಡ್ತಿದ್ದೆ ಆವಾಗ. ಫಸ್ಟ್ ಟೈಮ್ ನಾನು ಎತ್ಕೊಂಡಿದ್ದಿರಬಹುದು ದ್ಯಾಟ್ ಫೋಟೋ. ನಮ್ಮ ಭಾವ ಫೋಟೋ ತೆಗೆದಿದ್ರು. ಹಿ ವಾಸ್ 1 day ಬೇಬಿ. ಐ ಸ್ಟಿಲ್ ರಿಮೆಂಬರ್ ಮೀ ಕ್ಯಾರಿಂಗ್ ಹಿಮ್ ಅಂಡ್ ಫುಲ್ ಅಳ್ತಾ ಇದ್ದೀನಿ. ಯಾಕೆ ಅಳ್ತಿದ್ದೀನಿ ಅಂತ ಗೊತ್ತಿಲ್ಲ ನನಗೆ, ನಾನೇನು ಹುಚ್ಚಿಲ್ಲ ಏನಿಲ್ಲ. ಬಟ್ ನಮ್ಮ ಅಕ್ಕನ ಮಗ ಅಂದ್ಕೊಂಡು ಫುಲ್ ಹತ್ಕೊಂಡು ಸಮಾಧಾನ ಮಾಡಿಕೊಂಡು ಫುಲ್ಲು ಅದೊಂದು ದಟ್ಸ್ ಲೈಕ್ ಫಾರ್ ಎವರ್ ಸ್ಪೆಷಲ್. ಆ ಫೋಟೋ ನನ್ನ ಹತ್ರ ಇಲ್ಲ, ನಮ್ಮ ಅಕ್ಕನ ಹತ್ರ ಇದೆ, ಈಗಲೂ ನನ್ನ ಹತ್ರ ಇಲ್ಲ. ಐ ಆಲ್ವೇಸ್ ಲೂಸ್ ದಟ್ ಫೋಟೋ, ಬಟ್ ಸ್ಪೆಷಲ್ ಮೂಮೆಂಟ್ ಎವರ್ ಇನ್ ಮೈ ಲೈಫ್. ಓಕೆ, ಸೊ ಕನ್ನಡದಲ್ಲಿ ಆಲ್ ಟೈಮ್ ಫೇವ್ರೇಟ್ 3 ಸಿನಿಮಾಗಳು ಯಾವುವು? ಇಟ್ಸ್ ಆಲ್ವೇಸ್ ಮಿಲನ ಫಾರ್ ಮೀ. ಮಿಲನ ಇಸ್ ಲೈಕ್ OG. ನನಗೆ ನಿನ್ನೆ ಕೂಡ ನನಗೆ ಮಿಲನ ನೋಡ್ಕೊಂಬಂದಿದ್ದೀನಿ. ಎಷ್ಟು ಸಲ ನೋಡಿದ್ದೀನಿ ನನಗೆ ಗೊತ್ತಿಲ್ಲ.
ಅದು ಬಿಟ್ಟು ಪರಮಾತ್ಮ, ಹ್ಮ್. ದ್ಯಾಟ್ ಈಸ್ ಆಲ್ಸೋ ಒನ್ ಬ್ಯೂಟಿಫುಲ್ ಮೂವಿ. ಅದು ಬಿಟ್ಟರೆ ತುಂಬ ಇದೆ ಶೋ, ತುಂಬ ಇದೆ. ಗಾಳಿಪಟ, ಓಕೆ ಗಾಳಿಪಟ ಇಸ್ ಆಲ್ಸೋ ಎ ನೈಸ್ ಮೂವಿ. ಓಕೆ. ಸೊ ಕೊನೆಯ ಪ್ರಶ್ನೆ, ವೈಷ್ಣವಿ ಅವರನ್ನ ಮದುವೆ ಆಗೋ ಹುಡುಗ ಹೇಗಿರ್ಬೇಕು? ಅಯ್ಯೋ ಚೆನ್ನಾಗಿ ಅಂದರೆ ನೋಡೋಕ್ಕೆ ಚೆನ್ನಾಗಿದ್ರೆ ಒಳ್ಳೆಯದು. ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ಮೇಯ್ನಾಗಿ ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ಗ್ರೀನ್ ಫ್ಲ್ಯಾಗ್ ಆಗಿರಬೇಕು, ರೆಡ್ ಫ್ಲ್ಯಾಗ್ ಆಗಿರಬಾರ್ದು ಅಷ್ಟೇ. ಮೇಯ್ನಾಗಿ ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು. ನನ್ನ ಕೆರಿಯರ್ಗೆ ನಾನು ಆ್ಯಸ್ ಐ ಆಮ್ ಅ ಇಂಡಿಪೆಂಡೆಂಟ್ ವುಮೆನ್, ಹಿ ಶುಡ್ ಅಂಡರ್ಸ್ಟ್ಯಾಂಡ್ ಮೈ ಲೈಫ್ ಸ್ಟೈಲ್ ಟು. ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ನ ಎಲ್ರಿಗೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಕರೆಕ್ಟ್. ಸೊ ಇಟ್ಸ್ ಯು ಆರ್ ಮೀ, ದೇ ಕಾಂಟ್ ಹ್ಯಾಂಡಲ್. ಸೊ ನನ್ನನ್ನು ಅರ್ಥ ಮಾಡಿಕೊಂಡು ಪುಷ್ ಮಾಡಿಕೊಂಡು ನನ್ನ ಜೊತೆ ಗ್ರೋ ಆಗುವಂಥ ಹುಡುಗ ಇರಬೇಕು. ಶುಡ್ ಟೇಕ್ ಕೇರ್ ಆಫ್ ಮೀ ಆ್ಯಂಡ್ ರೆಸ್ಪೆಕ್ಟ್ ಮೀ, ಮೈ ಫ್ಯಾಮಿಲಿ, ಮೈ ಬ್ಯಾಕ್ಗ್ರೌಂಡ್, ಎವ್ರಿಥಿಂಗ್ ಅಷ್ಟೆ. ಓಕೆ.